ಆ ದಿಶೆಯಲ್ಲಿ ಕೇವಲ ಮರು ಪರೀಕ್ಷೆ ಮಾಡಿದ್ರೆ ಮುಗಿಲಿಲ್ಲ, ರದ್ದು ಮಾಡಿದ್ರೆ ಮುಗಿಲಿಲ್ಲ. ಸಿ ಬಿ ಐ ಕೊಟ್ಟದ್ದು, ಸಿ ಬಿ ಐಗೆ ಏನು ಮಾಡಿದೆ ಈಗ? 3 ಸಲ ಆಗ್ಯದ. 3 ಸಲದ ಒಬ್ಬರು ಯಾರು ಶಿಕ್ಷೆ ಆಯಿತಾ? ನೀಟದಲ್ಲಿ ಇದ್ದಂಥ ಹೆಡ್ಗಳಿಗೆ, ತಿಮಿಂಗಿಲಗಳಿಗೆ, ಮೂಲಿದ್ದವರಿಗೆ ಶಿಕ್ಷೆ ಆಯಿತಾ? ಇಲ್ಲ. ಕರ್ನಾಟಕದ ಆಯ್ತು PS ಆಯ್ತು, ಒಳಗಿನ ಎಕ್ಸಾಮ್ ಆಯ್ತು, ಏನು ದೊಡ್ಡ ಬಂದು ಹಿಡಿದು ಕೊಡ್ತೀವಿ ಅಂತ ಹೇಳಿದರು. ಇವತ್ತಿನವರೆಗೂ ಅದ್ರ ಯಾರು ತಪ್ಪು ತಪ್ಪೇನು ಇಲ್ಲೂ ಕರ್ನಾಟಕ ಅದ ಪರಿಸ್ಥಿತಿ. BJP ಸರ್ಕಾರದಾಗ ಆಯಿತು, ಇವ್ರು ಜೋರ್ದಾರ ಬಾಯಿ ಮಾಡಿದರು, ಬಂದರು, ಎಷ್ಟು ಶಿಕ್ಷೆ ಕೊಟ್ಟರಪ್ಪ ಇಲ್ಲೇ. ಲೋಕಾಯುಕ್ತರಂತ ಹಿಡಿತಿರ್ತಾರೆ, ಹಂಗೆ ಹಿಡಿತಾರೆ, ಇವ್ರು ಸಿಕ್ಕ ನೋಡುತ್ತಾರೆ, ರೊಕ್ಕ ತೋರಿಸ್ತಾರೆ ಕೋಟಿಗಟ್ಟಲೆ, ಯಾರಿಗೂ ಶಿಕ್ಷೆ ಇಲ್ಲ. ಮತ್ತೆ ನೋಡಿದ್ರೆ ಮತ್ತೆ ಹೊರಗೆ ಎಲ್ಲೋ ಆಫೀಸ್ ಮತ್ತೆ ಪ್ರಮೋಟರ್ ಆಗಿರ್ತಾರೆ, ಅದು ಮತ್ತೆ ಟ್ರಾನ್ಸ್ಫರ್ ಆಗಿರ್ತಾರೆ. ಎಲ್ಲ ಕಡೆ ಆಗ್ಯದ. ಅದರಲ್ಲೂ ನೀಟ್ ಎಕ್ಸಾಮ್ದಲ್ಲಿ ಆಗಬಾರ್ದಾಗಿತ್ತು. ಈ ದೇಶದ ಕೆಲವು ಟಾಪ್ ಮಕ್ಕಳು ಕೂತಿರ್ತಾರಲ್ಲೇ, ಆ ಮಕ್ಕಳಿಗೆ ಹಗಲಿ ರಾತ್ರಿ ಓದಿದಂಥ ಮಕ್ಕಳಿಗೆ, ದುಡಿದ ಮಕ್ಕಳಿಗೆ ಇದು ಮಾಡಿದ್ದು ಅತ್ಯಂತ ಘನಘೋರ ಅನ್ಯಾಯ. ಮೋದಿಯವ್ರಿಗೆ ಉತ್ತರ ಕೊಡಲಿ, ಏನಿದು ಅಂತ ಧರ್ಮೇಂದ್ರ ಪ್ರಧಾನ ಅವ್ರನ್ನ ಪ್ರಶ್ನೆ ಮಾಡಿರಿ, ಯಾಕಾಯಿತು? ಅಟ್ಲೀಸ್ಟ್ ಈ ಥರ ಮಾಡಿದವ್ರು ಹಿಂದಿನ 3 ನೀಟ್ಗಳಲ್ಲಿ ಗದ್ದಲಾಡಿಸೋರು ಯಾರು? ಒಬ್ಬರಿಗಾದ್ರೂ ಶಿಕ್ಷೆ ಆಯಿತಾ? ಮೂಲಿದ್ದಂಥವ್ರಿಗೆ ಏನಿದಲ್ಲಿ ಕ್ಲಾರ್ಕು ಅವ್ರಿಗೆ ಹೇಳಿದ ನೀವು ಶಿಕ್ಷೆ ಕೊಡ್ತೀರಿ. ಇದು ಹಿಂದಿದ್ದಂಥವ್ರು ಅವ್ರು ಯಾರು ಧೈರ್ಯ ಮಾಡಿದ್ರು ಅವ್ರು ಇಂಥ ಕೆಲಸವನ್ನು ಅನ್ನೋದನ್ನು ಹುಡುಕಿ ತನಿಖೆ ಮಾಡಿ ಮೂಲ ಇದ್ದವ್ರನ್ನ ಹುಡುಕಿ ತೆಗೆದ್ರೆ ನಿಲ್ತದೆ. ಇಲ್ಲಾಂದರೆ ಹಿಂಗೆ ಮತ್ತೆ ಮುಂದಿನ ವರ್ಷ ಇರೋದನ್ನ ರೀ ಮತ್ತಷ್ಟು ಎಲ್ಲರೂ ರಾಜಕಾರಣಿಗಳು ಮುಸ್ಲಿಂ ಹರಿಸೋದು. ಇವತ್ತು ಕೇಜ್ರಿವಾಲ್ನವರು, ರಾಹುಲ್ ಗಾಂಧಿ ಅವರು ತಮ್ಮ ಸಂಕಟ ತೊಡ್ಕೊಂಡು ಭಾರಿ ನಾವು ನಾಯಕರು ಹೇಳ್ಕೊಳ್ತಾರೆ. ನಾಳೆ ಇವರು ಅಧಿಕಾರ ಬಂದಾಗ ಏನು ಮಾಡ್ತಾರೋ ಇದ್ದಿದ್ರಲ್ಲೇನೋ ಒಂದಿಷ್ಟು ಒಳ್ಳೆಯ ಆಡಳಿತಗಾರರು ಅದು ಕೇಜ್ರಿವಾಲ್ ಬಗ್ಗೆ ಇತ್ತು. ಕೇಜ್ರಿವಾಲ್ರು ಅವರು ಭ್ರಷ್ಟಾಚಾರ ಆರೋಪಿಕೊಂಡ್ರು. ರಾಹುಲ್ ಗಾಂಧಿ ಅವರು ಪ್ರಾಮಾಣಿಕರು ಅನ್ನೋದರಲ್ಲೇ ಕರ್ನಾಟಕದಲ್ಲಿ ಈ ರೈತರ ಕಪ್ಪು ಕಾನೂನನ್ನು ಇವತ್ತಿಗೆ ತೆಗಿಲ್ಲ, ಅದು ತೆಗೆದು ಹಾಕಿಲ್ಲ ಈ ರಾಹುಲ್ ಗಾಂಧಿಯವರ ಪಾರ್ಟಿ ಅದೇ ಇವತ್ತು ಸಿದ್ದರಾಮಯ್ಯರು.